ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟಲ್ಲಿ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಫಸ್ಟು ರಿವ್ಯೂ ಮಾಡ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ವಿಡಿಯೋ ಪ್ರಿವ್ಯೂ ಇರುತ್ತೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದವರು ಒಂಚೂರು ನೆಕ್ಸ್ಟ್ ಲೆವೆಲ್ ಆಟ ಆಡೋಕೆ ಹೋಗಿ ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಓಪನಿಂಗ್ ಆಟ ಆಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಶುಭ್ಮನ್ ಗಿಲ್ 50 ರನ್ ನೋಡಿದ್ರೆ ರೋಹಿತ್ ಶರ್ಮಾ ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇವರಿಬ್ಬರ ಪಾರ್ಟ್ನರ್ಶಿಪ್ ಪವರ್ ಪ್ಲೇಲಿ ಒಂದೊಳ್ಳೆ ಗುಡ್ ಪಾರ್ಟ್ನರ್ಶಿಪ್ ಆಯಿತು. ಇಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಬೇಗನೆ ಔಟ್ ಆದರು. ಶ್ರೇಯಸ್ ಅಯ್ಯರ್ ಅಷ್ಟೇ ಬೇಗನೆ ಔಟ್ ಆದರು. ಇಲ್ಲಿ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ರಾಹುಲ್ ಅವರು ಎಲ್ಲರ ಜೊತೆ ನಿಂತ್ಕೊಂಡು 102 ರನ್ಗಳನ್ನ ಹೊಡೆದ್ರು. ಒಟ್ಟಿನಲ್ಲಿ 92 ಬಾಲ್ಗೆ 112 ರನ್ ಹೊಡೆದು ಒಂದು ಲೆವೆಲ್ಗೆ ಮ್ಯಾಚನ್ನು ತಗೊಬಂದರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ 70 ರನ್ಗೆ ಒಂದು ವಿಕೆಟ್ ಕಳ್ಕೊಂಡಿದ್ರೆ ಇಲ್ಲಿ 100 ರನ್ಗೆ ಮಿನಿಮಮ್ ಎರಡನೇ ವಿಕೆಟ್ನ ಕಳ್ಕೊಂಡ್ರು. ಇಲ್ಲಿ ಮೂರನೇ ವಿಕೆಟ್ ಶ್ರೇಯಸ್ ಅಯ್ಯರ್ ಜೊತೆ ರಾಹುಲ್ ಅವರು ತುಂಬ ಚೆನ್ನಾಗಿ ಆಡಕ್ಕೆ ಹೋದರು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಇಲ್ಲಿ ವಿರಾಟ್ ಕೊಹ್ಲಿ ಅಷ್ಟೇ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಟ್ಲೀಸ್ಟ್ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಬೇಕಿತ್ತು. ಶ್ರೇಯಸ್ ಅಯ್ಯರ್ ಅಷ್ಟೇ ಬೇಗನೆ ಔಟ್ ಆದರು 8 ರನ್ಗೆ. ಒಟ್ಟಿನಲ್ಲಿ ರಾಹುಲ್ ಅವರು ಇರಲಿಲ್ಲ ಅಂದರೆ ಈ ಮ್ಯಾಚು ಇಷ್ಟ ಮಟ್ಟಿಗೆ ಬರೋ ಚಾನ್ಸಸ್ ಇರ್ತಾನೆ ಇರಲಿಲ್ಲ. ಯಾಕೆಂದರೆ ರಾಹುಲ್ ಹೊಡೆದಿದ್ದು ವೇಸ್ಟ್ ಆಯ್ತು ಅಂದರೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ವೇಸ್ಟ್ ಆಯಿತು. ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸೋ ಮೂಮೆಂಟ್ಗಳು ಬರ್ತಿತ್ತು. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ಔಟ್ ಆಗ್ತಿ ತಗೊಂಡೋದ್ರು. ರಾಹುಲ್ ಅವರು 92 ಬಾಲ್ಗೆ 112 ರನ್ ಹೊಡೆದ್ರು. ಒಟ್ಟಿನಲ್ಲಿ ಎಲ್ಲರ ಜೊತೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ತಗೊಬಂದರು. ಟೀಮಲ್ಲಿ ಚೇಂಜಸ್ ಇತ್ತು, ಹೌದು. ನಿತೀಶ್ ಕುಮಾರ್ ರೆಡ್ಡಿನ ಇವರು ತಗೊಬಂದರು, ಕಂಬ್ಯಾಕ್ ಮಾಡಿದ್ರು. ಒಟ್ಟಿನಲ್ಲಿ ಅವರೇನು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಬೇಗನೆ ಔಟ್ ಆದರು. ಮೇನು ಇಲ್ಲಿ ರವೀಂದ್ರ ಜಡೇಜಾ ಆಗಲಿ, ಒಟ್ಟಿನಲ್ಲಿ ಇಲ್ಲಿ ಶುಭ್ಮನ್ ಗಿಲ್ಲು ಮತ್ತು ರವೀಂದ್ರ ಜಡೇಜಾ, ರಾಹುಲ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ನಾನು ಒಂದು ಟೈಮಲ್ಲಿ ಇವರು 287 ಹೊಡಿತಾರೆ ಇಲ್ವಾ ಗುರು, 250ಕ್ಕೆ ಔಟ್ ಆಗ್ಬಿಡ್ತಾರೆ, ಇಲ್ಲ 200ಕ್ಕೆ ಔಟ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇಂಡಿಯಾಗೆ. ಒಟ್ಟಿನಲ್ಲಿ ತೀರಾ ವರ್ಸ್ಟಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಒಂಚೂರು ವರ್ಸ್ಟಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇವರು ಈ ಮ್ಯಾಚಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋ ಸ್ಕೋರೇ ಇತ್ತು, ಆದರೆ ಇಂಡಿಯಾ ಬೌಲಿಂಗ್ ತೀರಾ ವರ್ಸ್ಟ್ ಆಗಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ 187ಕ್ಕೆ ಒಟ್ಟಿನಲ್ಲಿ 7 ವಿಕೆಟ್ ಕಳ್ಕೊಂಡು ಚೇಸ್ ಮಾಡೋಕ್ಕೆ ಕೊಟ್ಟಿರೋದು ನ್ಯೂಜಿಲ್ಯಾಂಡ್ ಅವ್ರ ಕಡೆ ಗುರು. ಒಟ್ಟಿನಲ್ಲಿ 284ನ ಚೇಸ್ ಮಾಡೋಕ್ಕೆ ಬಂದಿದ್ದ ನ್ಯೂಜಿಲ್ಯಾಂಡ್ ಅವರು. ಒಟ್ಟಿನಲ್ಲಿ 50 ಓವರ್ಗೆ ಮ್ಯಾಕ್ಸಿಮಮ್ 50 ಓವರ್ಗೆ ಮ್ಯಾಚ್ನ ಮುಗಿಸಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಡೇವಿಡ್ ಮಿಚೆಲ್ಗೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಯಾಕೆಂದರೆ ಡೇವಿಡ್ ಮಿಚೆಲ್ 100 ರನ್ ಹೊಡೆದ್ರು. ಒಟ್ಟಿನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಿದೆ ಇಲ್ಲಿ. ಮಿನಿಮಮ್ ಇವರು ಡೇವಿಡ್ ಮಿಚೆಲ್ ಆಗಲಿ ವಿಲ್ಲ ಆಗಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಡೆವನ್ ಕಾನ್ವೆ ಆಗಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇ ವಿಕೆಟ್ ಕಳ್ಕೊಂಡ್ರು. ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಅದರಿಂದನೇ ಒಂಚೂರು ನ್ಯೂಜಿಲ್ಯಾಂಡ್ ಅವರು ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಯಾಕೆಂದರೆ ಇಲ್ಲಿ ಪವರ್ ಪ್ಲೇ ವಿಕೆಟ್ ಕಳ್ಕೊಂಡ್ರು, ಹೌದು ಪವರ್ ಪ್ಲೇಯಲ್ಲಿ ವಿಕೆಟ್ ಕಳ್ಕೊಂಡ್ರು. ಪವರ್ ಪ್ಲೇ ಆದಮೇಲೆ ಮೂರನೇ ಪವರ್ ಪ್ಲೇಯಿಂದ ವಿಕೆಟ್ಗಳೇ ಬಿದ್ದಿಲ್ಲ ಇಲ್ಲಿ. ಯಾಕೆಂದರೆ ಇಂಡಿಯಾ ಬೌಲಿಂಗ್ ತೀರಾ ವರ್ಸ್ಟಾಗಿ ಮಾಡ್ಕೊಂಡ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಹರ್ಷಿತ್ ರಾಣಾ ಆಗಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಮಿನಿಮಮ್ ಇವರು 3 ವಿಕೆಟ್ ತೆಗೆದ್ರು ಅಂತ ಇಂಪ್ಯಾಕ್ಟ್ ಏನು ಆಗಲಿಲ್ಲ ಅನ್ಬೋದು. ಯಾಕೆಂದರೆ ಇಲ್ಲಿ ಇಂಡಿಯಾ ಕಡೆ ಸಿಕ್ಕಾಪಟ್ಟೆ ಬೌಲಿಂಗು ಒಂಚೂರು ವರ್ಸ್ಟಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಡೇವಿಡ್ ಮಿಚೆಲ್ ಬಂದವ್ರ ಜೊತೆ ಎಲ್ಲ ಪಾರ್ಟ್ನರ್ಶಿಪ್ನ ಮಾಡಿಕೊಂಡು ಒಂದು ಒಳ್ಳೆ ಆಟನ ಆಡಿದ್ರು. ಒಟ್ಟಿನಲ್ಲಿ ಡೇವಿಡ್ ಮಿಚೆಲ್ಗೆ ಕ್ರೆಡಿಟ್ ಕೊಡಬೇಕು ಗುರು. ಯಾಕೆಂದರೆ ಇಲ್ಲಿ ಡೇವಿಡ್ ಮಿಚೆಲ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು. ಅದರಿಂದನೇ ಒಂಚೂರು ಇಂಡಿಯಾಗೆ ಒಂಚೂರು ಕಠಿಣ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ಫಿಲಿಪ್ಸು ಮತ್ತು ಇಲ್ಲಿ ಡೇವಿಡ್ ಮಿಚೆಲ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಅದರಿಂದನೇ ಒಂಚೂರು ತುಂಬ ಚೆನ್ನಾಗಿ ಟೈಮ್ ಔಟ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ ಮೊಹಮ್ಮದ್ ಸಿರಾಜು ಏನು ವಿಕೆಟ್ ತೆಗಿಲಿಲ್ಲ. 9 ಓವರಿಗೆ 41 ರನ್ ಹೊಡೆಸ್ಕೊಂಡ್ರೆ ಹರ್ಷಿತ್ ರಾಣಾ ಅವರು 9 ಓವರ್ಗೆ 52 ರನ್ ಹೊಡೆಸ್ಕೊಂಡು ಒಂದು ವಿಕೆಟ್ನ ತೆಗೆದ್ರು. ಇಲ್ಲಿ ಪ್ರಸಿದ್ಧ ಕೃಷ್ಣನ್ ಅಷ್ಟೇ
ಇಲ್ಲಿ ಒಂದು ವಿಕೆಟ್ ತೆಗೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಆಲ್ರೌಂಡರ್ ಆಟ ಆಡಲಿಲ್ಲ. ಬ್ಯಾಟಿಂಗ್ ಕಡೆ ಇನ್ನೂ ಇಲ್ಲಿ ಆಡಲಿಲ್ಲ, ಬೌಲಿಂಗ್ ಕಡೆನೂ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ರವೀಂದ್ರ ಜಡೇಜಾನು ಒಟ್ನಲ್ಲಿ ಬ್ಯಾಟಿಂಗಲ್ಲಿ ಒಂದು ಒಳ್ಳೆ ಕ್ಯಾಮೆ ಇನ್ನಿಂಗ್ಸ್ನ ಆಡಿದ್ರು, ಬೌಲಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ಹೈ ಇಂಟೆನ್ಷನ್ನು ರನ್ ಹೊಡೆಸ್ಕೊಂಡ್ರು. ಮಿನಿಮಮ್ 90 ರನ್ ಹೊಡೆಸ್ಕೊಂಡ್ರು. ಒಂದು ವಿಕೆಟ್ ತೆಗೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ನಲ್ಲಿ ಇಂಡಿಯಾ ಟಾಸ್ನ ಸೋತ್ಬಿಟ್ಟು ಮ್ಯಾಚ್ನ ಸೋತರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆದ್ದಿದ್ರೆ ಕೈವಶ ಮಾಡ್ಕೊಂಡಿದ್ರು. ಈಗ ಟೈ ಆಗಿದೆ, 1-1 ಟೈ ಆಗಿ ಒಟ್ನಲ್ಲಿ ನ್ಯೂಜಿಲೆಂಡ್ ಅವರು 3 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ರೆ ಇಂಡಿಯಾದವರು 1 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ಕೊಂಡು ಒಟ್ನಲ್ಲಿ ಟೈ ಮ್ಯಾಚ್ನ ಮಾಡ್ಕೊಂಡವ್ರೆ 1-1. ಒಟ್ನಲ್ಲಿ ನ್ಯೂಜಿಲೆಂಡ್ ಅವರು 284ನ ಚೇಸ್ ಮಾಡಿದ್ರು ಗುರು. ಒಟ್ನಲ್ಲಿ ಡ್ಯಾಲನ್ ಮಿಚೆಲ್ 100 ರನ್ ಹೊಡೆದು ಮ್ಯಾಚ್ನ ಗೆಲ್ಲಿಸಿದ್ರು. ಒಟ್ನಲ್ಲಿ ಇಂಡಿಯಾ ಬೌಲಿಂಗಿಂದನೇ ವರ್ಸ್ಟ್ ಆದರು, ಒಟ್ನಲ್ಲಿ ಕ್ಯಾಚಿಂಗಿಂದನೇ ವರ್ಸ್ಟ್ ಆದರು. ಇಂಡಿಯಾದವರು ನ್ಯೂಜಿಲೆಂಡ್ ಅವರು ಗೆದ್ದರು ಗುರು. ಒಟ್ನಲ್ಲಿ ಸಿಗುವ ಮುಂದಿನ ಪ್ರಿವ್ಯೂ ವಿಡಿಯೋದಲ್ಲಿ. ಪ್ರಿವ್ಯೂ ವಿಚಾರದಲ್ಲಿ ನೋಡಿದ್ರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು ಒಟ್ನಲ್ಲಿ ಈ 3ನೇ ಮ್ಯಾಚ್ ಒಟ್ನಲ್ಲಿ ಗೆಲ್ಲೇಬೇಕು ಗುರು. ಒಂದೇ ಮ್ಯಾಚ್ ಡಿವೈಡೆಡ್ ಮ್ಯಾಚ್ ಆಗಿದೆ. ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಚೇಂಜ್ ಮಾಡ್ತಾರೆ ಅಂದರೆ ಹೌದು, ಟೀಮಲ್ಲೇ ಚೇಂಜ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ಟೀಮಲ್ಲಿ ಚೇಂಜ್ ಮಾಡ್ತಾರೆ ಇಲ್ವಾ ಅಂದರೆ ನೀವು ವಿಡಿಯೋನ ಲಾಸ್ಟಲ್ಲಿ ನೋಡಬೇಕು. ಹಂಗೆ ಸಬ್ಸ್ಕ್ರೈಬ್ ಆದರೆ ಗೊತ್ತಾಗುತ್ತೆ ಗುರು. ಸಬ್ಸ್ಕ್ರೈಬ್ ಆಗೋದು ಫ್ರೀ ಇದೆ, ನೀವೇನು ಸಬ್ಸ್ಕ್ರೈಬ್ ಆಗೋಕ್ಕೆ ಏನು ದುಡ್ಡು ಕೊಡೋಂಗಿಲ್ಲ. ಸಬ್ಸ್ಕ್ರೈಬ್ ಆಗಿ ಆಮೇಲೆ ವಿಡಿಯೋ ನೋಡಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ವಿಡಿಯೋದಲ್ಲಿ. ಬನ್ನಿ ವಿಡಿಯೋಗೆ ಹೋಗೋಣ. ಒಟ್ನಲ್ಲಿ ಪ್ರಿವ್ಯೂ ವಿಚಾರದಲ್ಲಿ ನೋಡೋದ್ರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಇಂಡಿಯಾದ ಹೋಮ್ ಗ್ರೌಂಡಲ್ಲೇ ನಡೆಯುತ್ತೆ, ಮಧ್ಯಪ್ರದೇಶಲ್ಲಿ ನಡೆಯುತ್ತೆ. ಒಟ್ನಲ್ಲಿ ಪಿಚ್ ರಿಪೋರ್ಟಲ್ಲಿ ನೋಡೋದಾದರೆ ಒಟ್ನಲ್ಲಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಟ್ನಲ್ಲಿ ಬೌಲಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ. ಒಟ್ನಲ್ಲಿ ಬ್ಯಾಟಿಂಗು ಹಂಗೆ 50-50% ಇದೆ ಅನ್ಬೋದು. ಯಾಕೆಂದರೆ ಇಲ್ಲಿ ಮಿನಿಮಮ್ ಒಟ್ನಲ್ಲಿ ಓಡಿ ಅಂದಾಗೆಲ್ಲ ಒಂಚೂರು ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಒಂಚೂರು ಗೆಲ್ಲೋ ಚಾನ್ಸಸ್ಸು ಒಂಚೂರು ಕಡಿಮೆ ಇದೆ ಅಂತ ನನಗೇನೋ ಇದೆ. ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅಂತ ಒಟ್ನಲ್ಲಿ ಅನ್ನಿಸ್ತಿದೆ. ಒಟ್ನಲ್ಲಿ ಬ್ಯಾಟಿಂಗ್ಗೆ ಒಂಚೂರು ಸಿಕ್ಕಾಬಟ್ಟೆ ಯೂಸ್ಫುಲ್ಲು, ಬೌಲಿಂಗ್ಗೆ ಅಂತ ಹೇಳ್ಕೊಳ್ಳೋ ಯೂಸ್ಫುಲ್ ಇಲ್ಲ. ಒಟ್ನಲ್ಲಿ ಇಂಡಿಯಾ ಟಾಸ್ ಗೆದ್ದರೆ ಒಟ್ನಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಮೇನು ಈ ಪಿಚ್ಚಲ್ಲಿ ಸಿಕ್ಕಾಬಟ್ಟೆ ಟಾಸು ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಹೇಳೋದಾದರೆ ಇಂಡಿಯಾ ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಯಾಕೆಂದರೆ ಹೋದ ಮ್ಯಾಚಲ್ಲಿ ನ್ಯೂಜಿಲೆಂಡ್ ಅವರು ಒಟ್ನಲ್ಲಿ ಬ್ಯಾಟಿಂಗಲ್ಲೂ ತುಂಬ ಚೆನ್ನಾಗಿ ಆಡಿದ್ರು, ಬೌಲಿಂಗಲ್ಲೂ ತುಂಬ ಚೆನ್ನಾಗಿ ಆಡಿದ್ರು. ಒಟ್ನಲ್ಲಿ ಇಂಡಿಯಾದವರು ಒಟ್ನಲ್ಲಿ ಈ ಮ್ಯಾಚಲ್ಲಿ ಸ್ಟ್ರಗಲ್ ಮಾಡ್ಕೊಂಡು ಗೆಲ್ತಾರೆ. ಈಸಿಯಾಗಿ ಗೆಲ್ಲೋದಂತೂ ಸಿಕ್ಕಾಬಟ್ಟೆ ಕಷ್ಟ. ಯಾಕೆಂದರೆ ನ್ಯೂಜಿಲೆಂಡ್ ಅವರು ಸಿಕ್ಕಾಬಟ್ಟೆ ಟಕ್ಕರ್ ಕೊಟ್ಟಿದ್ದಾರೆ. 2 ಮ್ಯಾಚಲ್ಲೂ ಆವ್ರೇಜಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ ಒಟ್ನಲ್ಲಿ ಇಂಡಿಯಾದವರು ಗೆದ್ದರು ಅಂತ ಈಸಿಯಾಗೇನು ಗೆಲ್ಲಿಲ್ಲ ಇಂಡಿಯಾದವರು. ಒಟ್ನಲ್ಲಿ ಒಂಚೂರು ಟಕ್ಕರ್ ಕೊಟ್ಟರು. ಸೆಕೆಂಡ್ ಮ್ಯಾಚಲ್ಲೂ ಅಷ್ಟೇ ಇಂಡಿಯಾದವರು ಏನು ಟಕ್ಕರ್ ಕೊಡಲಿಲ್ಲ. ಒಟ್ನಲ್ಲಿ ನ್ಯೂಜಿಲೆಂಡ್ ಅವರು ತುಂಬ ಚೆನ್ನಾಗಿ ಟಕ್ಕರ್ ಕೊಟ್ಟು ಬೌಲಿಂಗಲ್ಲೂ ಬ್ಯಾಟಿಂಗಲ್ಲೂ ತುಂಬ ಚೆನ್ನಾಗಿ ಆಡಿದ್ರು. ಒಟ್ನಲ್ಲಿ ಇಂಡಿಯಾದವರು ತುಂಬ ನೆಕ್ಸ್ಟ್ ಲೆವೆಲ್ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು. ಈ ಮ್ಯಾಚು ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಇಂಡಿಯಾ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ರೋಹಿತ್ ಶರ್ಮಾ ಅಲ್ಲಿ ಇರ್ತಾರೆ, ಇಲ್ಲಿ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ ಆಗಿದ್ದೇ ಇರ್ತಾರೆ, ಇಲ್ಲಿ ವಿರಾಟ್ ಕೊಹ್ಲಿ ಇರ್ತಾರೆ, ಶ್ರೇಯಸ್ ಅಯ್ಯರ್ ಇರ್ತಾರೆ. ಶ್ರೇಯಸ್ ಅಯ್ಯರು ಇಲ್ಲ ವಾಷಿಂಗ್ಟನ್ ಸುಂದರ್ ಇಲ್ಲಿಂದ ಟೀಮು ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ರಾಹುಲ್ಗೆ 100% ಚಾನ್ಸ್ ಕೊಡ್ತಾರೆ. ರವೀಂದ್ರ ಜಡೇಜಾಗೂ ಕೊಡ್ತಾರೆ. ಬೌಲಿಂಗ್ ವಿಚಾರದಲ್ಲಿ ಚಾನ್ಸ್ ತಗೋತಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಯಶವಂತ್ ಸಿಂಗ್ನ ಆಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಮೊಹಮ್ಮದ್ ಸಿರಾಜ್ನ ಆಡಿಸ್ತಾರೆ ಅಂದರೆ ಒಂಚೂರು ಡೌಟು. ಇಲ್ಲಿ ಮೊಹಮ್ಮದ್ ಸಿರಾಜ್ ಜಾಗಕ್ಕೆ ಇಲ್ಲಿ ಹರ್ಷಿತ್ ರಾಣಾನ ಹಾಕ್ತಾರೆ. ಕುಲ್ದೀಪ್ ಯಾದವ್ನ ಆಡಿಸೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಕುಲ್ದೀಪ್ ಯಾದವ್ ಬದಲು ಇಲ್ಲಿ ವಾಷಿಂಗ್ಟನ್ ಸುಂದರ್ ಆಡಿಸ್ತಾರೆ, ಇಲ್ಲ ವರುಣ್ ಚಕ್ರವರ್ತಿನ ಆಡಿಸ್ತಾರೆ, ಇಲ್ಲ ನಿತೀಶ್ ಕುಮಾರ್ ರೆಡ್ಡಿನ ಆಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಒಟ್ನಲ್ಲಿ ಟೀಮಲ್ಲಿ 99% ಇವ್ರನ್ನೇ ಆಡಿಸ್ತಾರೆ ಅಂದರೆ ಒಂಚೂರು ಯಾಕೆ ಅಂದರೆ ಕಷ್ಟ. ಹೋದ ಮ್ಯಾಚಲ್ಲಿ ಕುಲ್ದೀಪ್ ಯಾದವ್ ಸಿಕ್ಕಾಬಟ್ಟೆ ರನ್ನ ಹೊಡೆಸ್ಕೊಂಡ್ರು. ಅದರಿಂದ ಒಂಚೂರು ಇವರು ಟೀಮಲ್ಲಿ ಈ ಮ್ಯಾಚಲ್ಲಿ ಆಡೋದು ಡೌಟು ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಮೊಹಮ್ಮದ್ ಸಿರಾಜ್ ಜಾಗಕ್ಕೆ ಒಟ್ನಲ್ಲಿ ಇಲ್ಲಿ ಹರ್ಷವಂತ್ ಸಿಂಗ್ನ ಹಾಕೋತಾರೆ, ಇಲ್ಲ ನಿತೀಶ್ ಕುಮಾರ್ ರೆಡ್ಡಿನ ಆಡ್ಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಮೊಹಮ್ಮದ್ ಸಿರಾಜ್ನ ಈ ಮ್ಯಾಚಲ್ಲಿ ಆಡಿಸೋದು ಡೌಟು ಅಂತ ನನಗೇನು ಅನ್ನಿಸ್ತಿದೆ. ಮೊಹಮ್ಮದ್ ಸಿರಾಜ್ ಜಾಗಕ್ಕೆ ಹರ್ಷಿತ್ ರಾಣಾನ ಹಾಕೋತಾರೆ, ಇಲ್ಲಿ ಹರ್ಷವಂತ್ ಸಿಂಗ್ನ ಪಕ್ಕ 100% ಹಾಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಇಲ್ಲಿ ಶ್ರೇಯಸ್ ಅಯ್ಯರ್ನ ಆಡಿಸೋದು ಡೌಟು ಈ ಮ್ಯಾಚಲ್ಲಿ. ಒಟ್ನಲ್ಲಿ ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಇವರು ನೋಡ್ಬೋದಾ ಇಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಶ್ರೇಯಸ್ ಅಯ್ಯರು ಈ 2ನೇ ಮ್ಯಾಚಲ್ಲೂ ಅಂತ ಹೇಳ್ಕೊಳ್ಳೋ ರನ್ ಹೊಡಿಲಿಲ್ಲ. ಫಸ್ಟ್ನೇ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, 2ನೇ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಹೊಡಿಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಂಡಿಯಾ ಟೀಮ್ ಚೇಂಜಸ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ ಅಂತ. ಒಟ್ಟಿನಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ ಗುರು ಟೀಮಲ್ಲಿ.
ಸ್ಟಾರ್ಟ್ ವಿಚಾರದಲ್ಲಿ ನೋಡೋದಾದರೆ 21 ಮ್ಯಾಚಲ್ಲಿ ಇಂಡಿಯಾ 62 ಮ್ಯಾಚ್ನ ಗೆದ್ದಿದ್ದಾರೆ. ನ್ಯೂಜಿಲೆಂಡ್ ಅವರು 51 ಮ್ಯಾಚ್ ಗೆದ್ದಿದ್ದಾರೆ. ಈಗ ಡೀಸೆಂಟಾಗಿ ಒಂದು ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಹೆಡ್ ಸ್ಟಾರ್ಟ್ ಇಷ್ಟಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನ ಒಂಚೂರು ಸ್ಟ್ರಗಲ್ ಮಾಡಿಕೊಂಡು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ತೀರಾ ಅಷ್ಟಾಗೇನು ಗೆಲ್ಲಲ್ಲ. ಒಟ್ಟಿನಲ್ಲಿ ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಟೈ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆಲ್ಲೇಬೇಕು ಗುರು. ಈ ಮ್ಯಾಚ್ ಗೆಲ್ಲಿಲ್ಲ ಅಂದರೆ ಸೀರೀಸ್ ಸೋತಂಗೆ ಆಗುತ್ತೆ. ಒಟ್ಟಿನಲ್ಲಿ ವಿಡಿಯೋ ಹೇಳೋದಾದರೆ ಒಟ್ಟಿನಲ್ಲಿ ಫಸ್ಟ್ ವಿಡಿಯೋ ಇಂಡಿಯಾ ಸೋತಿದ್ದು ರಿವ್ಯೂ ಮಾಡಿದ್ದೀನಿ. ಸೆಕೆಂಡು ಪ್ರಿವ್ಯೂ ವಿಡಿಯೋ ಮಾಡಿದ್ದೀನಿ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆಲ್ಲೇಬೇಕು. ಮೂರನೇ ಮ್ಯಾಚ್ನ ಒಟ್ಟಿನಲ್ಲಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಇಂಡಿಯಾ ರಿವ್ಯೂ ಮ್ಯಾಚಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಹಂಗೆ ನೋಡ್ಬಿಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡೋದು. ಸಿಗೋ ಮುಂದಿನ ವಿಡಿಯೋದಲ್ಲಿ.